ಸ್ವಸಹಾಯ ಸಂಘಗಳ ರಜತ ಮಹೋತ್ಸವದ ಶುಭಾಶಯಗಳು. ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಪರಮ ಪೂಜ್ಯ ಜೇಮ್ಸ್ ಪಟೇರಿ, ಧರ್ಮಾಧ್ಯಕ್ಷರು ಬೆಟ್ಟಂಗಡಿ ಧರ್ಮ ಪ್ರಾಂತ್ಯ ಹಾಗೂ ಅಧ್ಯಕ್ಷರು BKRDS ರಿಜಿಸ್ಟರ್ ಬೆಟ್ಟಂಗಡಿ. ಆಶೀರ್ವಚನ ನೀಡಲಿದ್ದಾರೆ ಪರಮ ಪೂಜ್ಯ ಲಾರೆನ್ಸ್ ಮುಕುಯ್, ನಿಕಟಪೂರ್ವ ಧರ್ಮಾಧ್ಯಕ್ಷರು ಬೆಟ್ಟಂಗಡಿ ಧರ್ಮ ಪ್ರಾಂತ್ಯ. ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಶ್ರೀಮತಿ ಪ್ರಿಯಾ ಆಗ್ನೇಸ್ ಚಾಕೋ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬೆಟ್ಟಂಗಡಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಸಂಚಾರ್, ತಾಲೂಕು ಆರೋಗ್ಯಾಧಿಕಾರಿ ಬೆಳ್ತಂಗಡಿ. ವಂದನೀಯ ಫಾದರ್ ರಿಚರ್ಡ್ ಪಾಯಸ್, ನಿರ್ದೇಶಕರು ಕ್ರಾಸ್ ಬೆಂಗಳೂರು. ವಂದನೀಯ ಸಿಸ್ಟರ್ ನ್ಯಾನ್ಸಿ ಲೋಬೋ, ರಾಜ್ಯ ಸಂಯೋಜಕರು. ನಮ್ಮ ಆಹ್ವಾನದ ಮೇರೆಗೆ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರು ವೇದಿಕೆಯಲ್ಲಿರುವ ಆಸನಗಳನ್ನು ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಒಂದು ಸಮಾಜ ಸೇವಾ ಸಂಸ್ಥೆ ಪ್ರೀತಿ, ಸಮಾನತೆ, ಮಾನವ ಘನತೆ ಆಧಾರಿತ ನೀತಿಯುತ ಸಮಾಜ ಕಟ್ಟುವ ಗುರಿಯೊಂದಿಗೆ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಈ 3 ಜಿಲ್ಲೆಗಳ 142 ಗ್ರಾಮಗಳಲ್ಲಿ 10 ಹಲವಾರು ಸಮಾಜಮುಖಿ ಕಾರ್ಯ ಯೋಜನೆಗಳೊಂದಿಗೆ ಮುನ್ನಡೆಯುತ್ತಿರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯ ಯೋಜನೆಗಳಲ್ಲಿ ಮುಖ್ಯವಾದಂತಹ ಒಂದು ಯೋಜನೆ ಎನ್ನುವಂಥದ್ದು ಮಹಿಳಾ ಸಬಲೀಕರಣ ಯೋಜನೆ. ಸಬಲೀಕೃತ ಮಹಿಳೆ ತನ್ನ ಹಾಗೂ ತನ್ನ ಕುಟುಂಬದ ನಿರ್ಮಾಣ ಮಾತ್ರವಲ್ಲ, ಒಂದು ಸಮಾಜದ ಭವ್ಯ ಭವಿಷ್ಯ ರೂಪಿಸುವಲ್ಲಿ ಶ್ರೇಷ್ಠ ಕೊಡುಗೆ ನೀಡಬಲ್ಲಳು ಎನ್ನುವುದನ್ನು ಮನಗಂಡು 2000 ಇಸವಿಯ ನವೆಂಬರ್ ತಿಂಗಳಲ್ಲಿ ಪ್ರಥಮವಾಗಿ ಸ್ವಸಹಾಯ ಸಂಘಗಳನ್ನು ರೂಪಿಸುವ ಮೂಲಕ ಒಂದು ಹೊಸ ಅಧ್ಯಾಯ ಆರಂಭವಾಯಿತು. ಇದು ಇಂದು ಬೆಳ್ತಂಗಡಿ, ಕಡಪ, ಬೈಂದೂರು ತಾಲೂಕುಗಳಲ್ಲಿ ಹಾಗೂ ಸುಳ್ಯ ತಾಲೂಕುಗಳಲ್ಲಿ 146 ಸಂಘಗಳೊಂದಿಗೆ 1568 ಸದಸ್ಯರನ್ನು ಒಳಗೊಂಡು 16 ಮಹಾಸಂಘ, 3 ತಾಲೂಕು ಒಕ್ಕೂಟ ಹಾಗೂ 1 ಜಿಲ್ಲಾ ಒಕ್ಕೂಟವಾಗಿ ಬೆಳೆದು ನಿಂತಿದೆ. Shall we begin? Let's begin now. ಎಲ್ಲ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಇಲ್ಲಿ ಸೇರಿರುವಂತಹ ಬೆರಳೆಣಿಕೆ
ಒಂದಿಷ್ಟು ಪುರುಷರಿದ್ದಾರೆ ಮಹಿಳೆಯರಷ್ಟೇ ಈ ಅಭಿವೃದ್ಧಿಯ ಹಿಂದೆ. ಅವರೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹೌದು, ಇವತ್ತು ಬಹಳ ಸಂಭ್ರಮದ ಒಂದು ಕ್ಷಣ, ಸಂತಸದ ಕ್ಷಣ ಮಹಿಳೆಯರಿಗೆ. ವಿಶೇಷವಾಗಿ ಇವತ್ತಿನ ಈ ದಿನ ಹೆಚ್ಚು ಮನೆಯನ್ನ, ಕುಟುಂಬವನ್ನ ಎಲ್ಲ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒತ್ತು ನೀಡ್ತಾ ಬರ್ತಾ ಇದ್ದೇವೆ. ಆದರೆ ಇದು ಒಂದು ದಿನದ ಸಂಭ್ರಮವಾಗಬಾರ್ದು, ಒಂದು ದಿನದ ಸ್ವಾತಂತ್ರ್ಯವಾಗಬಾರ್ದು, ನಿರಂತರವಾಗಿ ಇದು ನಡೀತಾ ಇರಬೇಕು. ಪಟ್ಟಾಭಿಷೇಕ ಮಾಡಲಾಯಿತು. ಬಿಕೆಎಸ್ ಸಂಸ್ಥೆ ಅಧ್ಯಕ್ಷರಾಗಿ 26 ವರ್ಷಗಳವರೆಗೆ ಜಾತಿ ಮತ ಭೇದವಿಲ್ಲದೆ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದು, ವಿಶೇಷವಾಗಿ ಮಹಿಳಾ ಸಬಲೀಕರಣ ಯೋಜನೆಯ ಬದಲಾವಣೆಗೆ ನೀಡಿದ ಸಹಕಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ. ತಮ್ಮ ನಿವೃತ್ತಿ ಜೀವನಕ್ಕೆ ಎಲ್ಲ ವಿಧದ ಶುಭ ಕಾಮನೆಗಳನ್ನು ಕೋರುತ್ತಾ ತಮ್ಮನ್ನು ಗೌರವದಿಂದ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಹಣಕಾಸು ಯಾಗಗಳು ಹೇಗೆ ಗಳಿಸಬೇಕು, ಇನ್ನು ಹೇಗೆ ಹೆಚ್ಚು ಹೆಚ್ಚು ಶ್ರೀಮಂತರಾಗಬೇಕು ಎಂಬ ವಿಚಾರ ಮಾತ್ರ ಮನಸ್ಸಲ್ಲಿಟ್ಟುಕೊಂಡು ಸ್ವಸಹಾಯ ಸಂಘಗಳು ಬ್ಯಾಂಕಿನ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದರೆ ಸ್ವಸಹಾಯ ಸಂಘಗಳು ಬೆಳೆದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಬ್ಯಾಂಕಿನ ಮೂಲಕ ಸಾಲ ತಗೊಳ್ಳೋದು ಕೊಡುವುದು ಎಲ್ಲ ಬಹಳ ಸುಲಭವಾಗಿಬಿಟ್ಟಿದೆ. ಅಲ್ಲ, ಬ್ಯಾಂಕ್ಗಳ ಸಂಖ್ಯೆಯು ಜಾಸ್ತಿ ಆಗಿದೆ. ನಮ್ಮ ಮನೆಗೆ ಬಂದವರು ಕೇಳ್ತಾರೆ ಬ್ಯಾಂಕ್ ಸಾಲ ಬೇಕಾ ನೀವು ಕೊಡ್ತಾರೆ, ಎಲ್ಲ ಬಹಳ ಸುಲಭವಾಗಿ ಮಾಡಿಕೊಡ್ತಾರೆ. ಆದರಣೀಯ ಫಾದರ್ ರಿಚರ್ಡ್ ಪಾಯಸ್, ನಿರ್ದೇಶಕರು, ಕ್ರಾಸ್ ಬೆಂಗಳೂರು, ತಾವು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇ ಸಿಸ್ಟರ್ ನ್ಯಾನ್ಸಿ ಲೋಬೋ, ಮಹಿಳಾ ಸಂಯೋಜಕಿ, ಕ್ರಾಸ್ ಬೆಂಗಳೂರು, ತಾವು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೋರ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇದು ದಕ್ಷಿಣ ಕನ್ನಡ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಇದರ ನೇತೃತ್ವದಲ್ಲಿ ಸ್ನೇಹ ಕಿರಣ್, ಇದು ಮಹಿಳಾ ಜಿಲ್ಲಾ ಒಕ್ಕೂಟ ಇದರ ಸಹಯೋಗದಲ್ಲಿ ಎಲ್ಲ ಸಂಘಗಳ ರಜತ ಮಹೋತ್ಸವವನ್ನು ಆಚರಿಸುವಾಗ 25 ವರ್ಷ ಈ ಸಂಸ್ಥೆ ಸಂಘಗಳನ್ನು ನಡೆಸಿಕೊಂಡು ಬಂದಿದೆ, ಒಕ್ಕೂಟಗಳನ್ನು ರಚಿಸಿದೆ. ಎಲ್ಲ ಮಹಿಳೆಯರಿಗೆ ಬೇಕಾದ ಸೌಲಭ್ಯ ಸಬಲೀಕರಣದಲ್ಲಿ ಅಪ್ರತಿಮ ಸೇವೆಯನ್ನ ಮಾಡಿದೆ ಸಂಸ್ಥೆ. ಅದರಿಂದ ಮೊದಲನೇದಾಗಿ DKDS ಸಂಸ್ಥೆಗೆ ಕಂಗ್ರ್ಯಾಚುಲೇಷನ್ಸ್, ನನ್ನ ಶುಭ ಕಾಮನೆಗಳನ್ನ ಸಲ್ಲಿಸ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಈ ಸಂದರ್ಭದಲ್ಲಿ DKDS ಸಂಸ್ಥೆ ಹಾಗೆಯೇ ಸ್ನೇಹ ಕಿರಣ್ ಮಹಿಳಾ ಒಕ್ಕೂಟಕ್ಕೆ ಶುಭ ವಂದನೆಗಳನ್ನ ಸಲ್ಲಿಸಿ. Shall we begin?
ಈಗ ಅಭಿನಂದಿಸಿದ ದಯವಿಟ್ಟು ಚಪ್ಪಾಳೆ ಹೊಡಿ. ಕೈ ಮೇಲೆತ್ತಿ ಚಪ್ಪಾಳೆ ಹೊಡಿ. ನಮ್ಮ ಸಹೋದರಿಯರನ್ನೇ ನಾವು ಅಭಿನಂದಿಸ್ತಿದ್ರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಮಹಿಳಾ ಸಬಲೀಕರಣ ಅಂತ ನಾವು ಕರೆಯಲ್ಲ ಅಲ್ವಾ? ಏರದ ಎತ್ತರವಿಲ್ಲ, ಸಾಧಿಸದ ಸಾಧನೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಮಹಿಳೆಯರು ತಮ್ಮ ಸಾಮಾಜಿಕ ಹಾಗೂ ದೈಹಿಕ ಸವಾಲುಗಳನ್ನು ಮೀರಿ ಬೆಳೆದಿದ್ದಾರೆ. ಪುರುಷರಿಗೆ ಸಮನಾಗಿ ದುಡಿಯುತ್ತಿರುವ ಮಹಿಳೆಯರ ತ್ಯಾಗ, ಸೇವೆ, ಸಮರ್ಪಣೆಯನ್ನು ಈ ದಿನ ಸ್ಮರಿಸಿ ಗೌರವಿಸುವುದು ಎಲ್ಲರ ಕರ್ತವ್ಯವಾಗಿದೆ. ಬ್ರಿಗೇಡಿಯರ್ಸ್ ಮಹಿಳಾ ಸ್ವಸಹಾಯ ಸಂಘಗಳ ರಜತ ಸಂಭ್ರಮ ಹಾಗೂ ಮಹಿಳಾ ದಿನಾಚರಣೆಯ ಸಂತೋಷಕೂಟ ಇದೀಗ ಸಂಪನ್ನಗೊಳ್ಳುತ್ತಿದೆ. ಇಲ್ಲಿ ನಡೆದ ತಮಗೆಲ್ಲರಿಗೂ ರಜತ ಸಂಭ್ರಮದ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಗೌರವಪೂರ್ವಕ ಕೋರುತ್ತಿದ್ದೇನೆ. ಯೋಜನೆಗಳ ನೇತೃತ್ವವನ್ನು ವಹಿಸಿ ಸ್ವಸಹಾಯ ಸಂಘಗಳ ರಚನೆಯ ಮೂಲಕ ಮಹಿಳಾ ಸಬಲೀಕರಣ ಯೋಜನೆಯನ್ನು ಬೆಳವಣಿಗೆಯ ಹಂತಕ್ಕೆ ತಲುಪಲು 9 ವರ್ಷ 3 ತಿಂಗಳುಗಳ ಕಾಲ ಅವಿರತ ಶ್ರಮ, ನಿಸ್ವಾರ್ಥ ಸೇವೆಯ ಮೂಲಕ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಅವರ ನೇರ ನುಡಿ, ಸಾಧಿಸಬೇಕೆಂಬ ಛಲ, ಪ್ರೇರಣಾದಾಯಕ ಜೀವನ ಶೈಲಿ ಮೂಲಕ ಯೋಜನೆಯನ್ನು ಮುನ್ನಡೆಸಲು ನೇತೃತ್ವ ವಹಿಸಿರುತ್ತಾರೆ. ಈ ಸಂದರ್ಭದಲ್ಲಿ ತಾವು ನೀಡಿದ ಸೇವೆಯನ್ನು ಸ್ಮರಿಸುತ್ತಾ ತಮ್ಮನ್ನು ಸನ್ಮಾನಿಸಲು ಇಚ್ಛಿಸುತ್ತೇವೆ ಹಾಗೂ ತಮ್ಮ ಮುಂದಿನ ಜೀವನಕ್ಕೆ ಶುಭವನ್ನು ಹಾರೈಸುತ್ತಾ ದೇವರ ಆಶೀರ್ವಾದವನ್ನು ಬೇಡುತ್ತಿದ್ದೇವೆ. മീറ്റിംഗ് ഒന്ന് ലോക വനിതാ ദിനാചരണത്തിൻ്റെയും മറ്റൊന്ന് ബ്രിഗേഡിയേഴ്സിൻ്റെ സ്വസഹായ സംഘങ്ങളുടെ സിൽവർ ജൂബിലിയുടെ ഭാഗമായിട്ടാണ് ഇന്നിവിടെ ഈ മീറ്റിംഗ് സംഘടിപ്പിച്ചിരിക്കുന്നത്. ಎಲ್ಲ ಅತಿಥಿಗಳು ಕೂಡ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಎಲ್ಲರಿಗೂ ಕೂಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಮಹಿಳೆಯರು ಸಮಾಜದ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಪರಿಸರಾತ್ಮಕ ಕ್ಷೇತ್ರಗಳಲ್ಲಿ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ನಿರಂತರವಾಗಿ ನೀಡುತ್ತಲೂ ಇದ್ದಾರೆ. ಅವರ ಸಾಧನೆ, ಸೇವಾ ಮನೋಭಾವ, ತ್ಯಾಗ, ಪರಿಶ್ರಮ ಪ್ರತಿಭೆಗಳನ್ನು ಪುರಸ್ಕರಿಸುವ ದಿನವಾಗಿದೆ. ಇಂದು ಜಾತಿ, ಮತ, ವರ್ಣ, ವರ್ಗ, ಭಾಷೆ ಎಂಬ ಭೇದ ಭಾವ ಮರೆತು ಮುನ್ನುಗ್ಗುತ್ತಿದ್ದಾರೆ. ಜವಾಹರಲಾಲ್ ನೆಹರು ಒಮ್ಮೆ ಹೇಳಿದ ಮಾತಿದು, ಮಹಿಳೆಗೆ ಸ್ವಾತಂತ್ರ್ಯ ದೊರೆಯಬೇಕಾದರೆ ವಿವಾಹ ಒಂದು ವೃತ್ತಿಯಾಗಬಾರದು, ಭಾವನೆ ವೃತ್ತಿಯಾಗಬಾರದು ಎಂಬ ಭಾವನೆಯನ್ನು ಮೊದಲು ತೊಳೆಯಬೇಕು.
ಇದು ನಮ್ಮ 25 ವರ್ಷಗಳ ಸಂಭ್ರಮ. ಧರ್ಮಾಧ್ಯಕ್ಷರಾಗಿದ್ದ ನಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯ ಲಾರೆನ್ಸ್ ರವರು ಕನಸು ಕಂಡಂತಹ ಒಂದು ಮಹಾ ಪರಿಭ್ರಮ. ಮಹಿಳೆ ಸಮಾಜದ ಹೃದಯವಾಗಿದ್ದಾಳೆ. ತಾಯಿ, ಸಹೋದರಿ, ಮಗಳು, ಶಿಕ್ಷಕಿ, ನಾಯಕಿ, ಈ ಎಲ್ಲಾ ಪಾತ್ರಗಳಲ್ಲಿ ಮಹಿಳೆ ಸಮಾಜವನ್ನು ರೂಪಿಸುತ್ತಾಳೆ. ಚೈತನ್ಯ ಇದು ಕರಾವಳಿ ಭಾಗದ ಸಂಸ್ಕೃತಿಯನ್ನು ಬಿಂಬಿಸುವ ಜಾನಪದ ನೃತ್ಯ ಶೈಲಿ. ಬಾಳು ಬೆಳಗಿತು, ಬೆಳ್ಳಿ ಹಬ್ಬ ಬಂದಿತು. ಸ್ವಸಹಾಯ ಸಂಘ ಒಂದು ಬೀಜವು, ಸಂಗಮ ಸಂಘವೆಂದು ಮೊಳಕೆಯೋ, ತಾಲೂಕು ಒಕ್ಕೂಟ ಗಿಡವಾಯ್ತು, ಜಿಲ್ಲಾ ಒಕ್ಕೂಟ ಬೆಳೆದು ಮರವಾಯ್ತು. 25 ವರ್ಷಗಳ ಪೂರೈಸುತ್ತಲೇ ಇಂದು ಸೇರಿದೆವು. ಎಲ್ಲರನ್ನು ವಂದಿಸಲು ಮುಂದೆ ಬರುತ್ತಿದ್ದಾರೆ. ಸತತ ಪರಿಶ್ರಮ ಮತ್ತು ನಿರಂತರ ಮಹಿಳಾ ಒಕ್ಕೂಟದ ಅಭಿವೃದ್ಧಿಯ ಕನಸನ್ನು ಕಾಣುತ್ತಿರುವ ಸ್ನೇಹಕೆರೆನ ಮಹಿಳಾ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾಗಿರುವ ಶ್ರೀಮತಿ ಏಲಿಯಮ್ಮ ಥಾಮಸ್ ಇವರು. ವೇದಿಕೆಯಲ್ಲಿ ಆಸೀನರಾಗಿರುವ ಪರಮ ಪೂಜ್ಯರೇ, ಅತಿಥಿ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗಾಗಲೇ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದ್ದು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದಕ್ಕೆ ನಡೆಯಲಿದೆ. ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣ್ಯಾತಿ ಗಣ್ಯರು ತಮ್ಮೆಲ್ಲ ಅತ್ಯಮೂಲ್ಯ ಹಿತನುಡಿಗಳೊಂದಿಗೆ ನಮ್ಮೆಲ್ಲರನ್ನು ಹುರಿದುಂಬಿಸಿದ್ದೀರಿ. ತಮಗೆಲ್ಲರಿಗೂ ಧನ್ಯತಾ ಭಾವದಿಂದ ವಂದನೆ ಸಲ್ಲಿಸುವ ಜವಾಬ್ದಾರಿ ನನ್ನದು. ನಮ್ಮ ಕರೆಗೆ ಹೋಗೊಟ್ಟು ಇಂದಿನ ಸಭೆಗೆ ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತಮ್ಮ ಅಮೃತವಾಣಿಯ ಮೂಲಕ ನಮ್ಮನ್ನು ಹರಸಿದ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಜೇಮ್ಸ್ ಪಟೇಲ್ ಧರ್ಮಾಧ್ಯಕ್ಷರೇ, ನಿಮಗೆ ಇಲ್ಲೇ ನೆರೆದಿರುವ ಸಮಸ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಪ್ರಕೃತಿಯೇ ನಮ್ಮ ಸಂಪತ್ತು, ಮರಗಿಡಗಳ ಆರೈಕೆ ನಮ್ಮ ಕರ್ತವ್ಯ. ತಮ್ಮ ಅಮೃತ ಹಸ್ತದಿಂದ ಗಿಡಕ್ಕೆ ನೀರಾಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿತನುಡಿಗಳನ್ನಾಡಿದ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಶ್ರೀಮತಿ ಪ್ರಿಯಾ ಆಗ್ನೇಶ್ ಚಾಕು, ತಮ್ಮೆಲ್ಲ ಕೆಲಸ ಕಾರ್ಯಗಳ ಮಧ್ಯೆಯೂ ಇಂದು ನಮ್ಮೊಂದಿಗಿದ್ದು ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದೀರಿ. ಉತ್ತಮವಾದ ಒಳ್ಳೆಯ ಮಾಹಿತಿಗಳನ್ನು ನೀಡಿ ನಮ್ಮ ಮಹಿಳೆಯರನ್ನ ಹುರಿದುಂಬಿಸಿದ್ದೀರಿ. ಉನ್ನತ ಹುದ್ದೆಯಲ್ಲಿರುವ ತಾವು ಇಲ್ಲಿ ನೆರೆದಿರುವ ಮಹಿಳೆಯರೆಲ್ಲರಿಗೂ ಹೆಮ್ಮೆ. ಮೇಡಮ್, ತಮಗೆ ಸಮಸ್ತರ ಪರವಾಗಿ ಧನ್ಯವಾದಗಳು. ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಪ್ರಥಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಲಾರೆನ್ಸ್ ಬಿಷಪರ ಕನಸಿನ ಕೂಸು ಈ ಡಿಕ್ಯಾಡಿಯ ಸಂಸ್ಥೆ. ಮಹಿಳೆಯರ ಬಗ್ಗೆ ವಿಶೇಷ ಒಲವು ಮತ್ತು ಗೌರವ ಹೊಂದಿರುವ ಇವರು ಮಹಿಳಾ ಸಬಲೀಕರಣದ ಬಗ್ಗೆ ಚಿಂತನೆ ಉಳ್ಳವರಾಗಿದ್ದಾರೆ. ಹತ್ತಲವು ಕಾರ್ಯಕ್ರಮಗಳ ಮೂಲಕ ಹೆಮ್ಮರವಾಗಿ ಬೆಳೆಯುತ್ತಿರುವ
ಮಹಿಳಾ ಒಕ್ಕೂಟಗಳ ಇಂದಿನ ಶಕ್ತಿ. ಈ ಕಾರ್ಯಕ್ರಮದಲ್ಲಿ ಧರ್ಮಾಧ್ಯಕ್ಷರು ನಮ್ಮೊಂದಿಗಿದ್ದು ಆಶೀರ್ವಚನವನ್ನು ನೀಡಿ ನಮಗೆ ಉತ್ತಮವಾದ ಪ್ರೇರಣೆಯನ್ನು ನೀಡಿ ಆಶೀರ್ವದಿಸಿದ್ದಾರೆ. ಪರಮ ಪೂಜರೆ ತಮಗೆ ಹೃದಯಾಂತರಾಳದ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಚಟುವಟಿಕೆಗಳೊಂದಿಗೆ ಪ್ರೋತ್ಸಾಹ ನೀಡುತ್ತಿರುವ ರೋಸ್ ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ರಿಚರ್ಡ್ ಪಾಯ್ಸ್ ಫಾದರ್ ನಮ್ಮೊಂದಿಗಿದ್ದಾರೆ. ಇವತ್ತು ನಮ್ಮ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಪ್ರೇರಣಾ ಮಾತುಗಳ ಮೂಲಕ ನಮ್ಮನ್ನು ಉರಿದುಂಬಿಸಿದ್ದಾರೆ. ಫಾದರ್ ತಮಗೆ ಹೃದಯಾಂತರಾಳದ ಧನ್ಯವಾದಗಳು. ಮಹಿಳಾ ಸಬಲೀಕರಣ ಯೋಜನೆಯ ರಾಜ್ಯ ಸಂಯೋಜನೆಯಾಗಿ ಸೇವೆ ಸಲ್ಲಿಸುತ್ತಿರುವ ವಂದನೀಯ ಸಿಸ್ಟರ್ ನ್ಯಾನ್ಸಿ ಲೋಬೋ ನಮ್ಮೊಂದಿಗಿದ್ದು ಈ ಸಮಾರಂಭ ಚಂದಗೊಳಿಸಿದ್ದಾರೆ. ಸಿಸ್ಟರ್ ತಮಗೆ ಧನ್ಯವಾದಗಳು. ಬ್ರಿಗೇಡಿಯರ್ ಸಂಸ್ಥೆಯ ಆರಂಭಿಕ ನಿರ್ದೇಶಕರಾಗಿದ್ದುಕೊಂಡು ಸಂಸ್ಥೆಗೆ ಗಟ್ಟಿಯಾದ ಅಡಿಪಾಯ ಹಾಕಿ ಸುಮಾರು 9 ವರ್ಷಗಳಿಗಿಂತ ಜಾಸ್ತಿ ಸಂಸ್ಥೆಯನ್ನು ಮುನ್ನಡೆಸಿದ ವಂದನೀಯ ಫಾದರ್ ಥಾಮಸ್ ಕರ್ನಾಂಡ್ ಫಾದರ್ ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸುತ್ತಿರುವುದು ನಮಗೆ ತುಂಬಾ ಸಂತೋಷದ ವಿಚಾರ. ಫಾದರ್ ತಮಗೆ ಹೃದಯಾಂತರಾಳದ ಧನ್ಯವಾದಗಳು. ಸಂಘ, ಮಹಾಸಂಘ, ವಲಯ ಮಟ್ಟದ ಒಕ್ಕೂಟ, ತಾಲೂಕು ಒಕ್ಕೂಟ, ಜಿಲ್ಲಾ ಒಕ್ಕೂಟ ಹೀಗೆ ಬೆಳೆದು ಮಾನನೀಯ ರಾಜ್ಯ ಮಹಿಳಾ ಒಕ್ಕೂಟ ರಿಜಿಸ್ಟರ್ಡ್ ಬೆಂಗಳೂರು ಇದರ ಅಧ್ಯಕ್ಷೆಯಾಗಿ ಬೆಳೆದು ನಿಂತಿರುವ ನಮ್ಮ ಪ್ರೀತಿಯ ನಮ್ಮೆಲ್ಲರ ಅಭಿಮಾನವಾಗಿರುವ ಶ್ರೀಮತಿ ಮಂಜುಳಾ ಜೋನ್ ನಮ್ಮೊಂದಿಗಿದ್ದು ನಮಗೆ ಸ್ಫೂರ್ತಿಯಾಗಿದ್ದಾರೆ. ಮೇಡಮ್, ತಮಗೆ ಸಮಸ್ತರ ಪರವಾಗಿ ಹೃದಯಾಂತರಾಳದ ವಂದನೆಗಳು, ಅಭಿನಂದನೆಗಳು. ಈಗ ಸಂಸ್ಥೆ ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿರುವವರು ನಮ್ಮ ನೆಚ್ಚಿನ ವಂದನೀಯ ಫಾದರ್ ಬಿನೋಯ್ ಎಜೆ. ಕೆಲಸ ಕಾರ್ಯಗಳ ಒತ್ತಡಗಳ ಮಧ್ಯೆಯೂ ಶಾಂತಚಿತ್ತರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮವಾಗಿ ಮಾಡುತ್ತಿರುವ ಪೂಜರೆ, ತಮ್ಮ ಕೆಲಸಗಳು ಅಭಿನಂದನಾರ್ಹ. ಫಾದರ್ ತಮಗೆ ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮಹಿಳಾ ಸಬಲೀಕರಣ ಯೋಜನೆಗೆ ಸಹಕರಿಸಿದ ವಿಶೇಷ ಆಹ್ವಾನಿತರೆಲ್ಲರಿಗೂ ಹೃದಯಾಂತರಾಳದ ನಮನಗಳು. ಮಹಿಳಾ ಸಬಲೀಕರಣ ಯೋಜನೆಯಡಿ ಈ ಹಿಂದೆ ಸೇವೆ ಸಲ್ಲಿಸಿದ, ಇದೀಗ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಬೇಕಾದರೆ ಹಲವು ಮಂದಿ ನಮಗೆ ಆರ್ಥಿಕ ನೆರವನ್ನು ನೀಡಿದ್ದಾರೆ. ತಮ್ಮ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕಿ ಸಿಸ್ಲೆ ಮೇಡಮ್ ಹಾಗೂ ಸ್ನೇಹಜ್ಯೋತಿ ತಾಲೂಕು ಒಕ್ಕೂಟದ ಉಪಾಧ್ಯಕ್ಷೆ ಶ್ರೀಮತಿ ಜಿನ್ಸಿ ರಾಜೇಶ್ವರಿಗೂ ಧನ್ಯವಾದಗಳು. ಎಲ್ಲಕ್ಕಿಂತ ಮಿಗಿಲಾಗಿ ತಮ್ಮೆಲ್ಲರ ಆಗಮನವೇ ಈ ಕಾರ್ಯಕ್ರಮದ ಜಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹೃದಯಾಂತರಾಳದ ಧನ್ಯವಾದಗಳು. ನಾನು ಅತಿಥಿ ಗಣ್ಯರು ಹಾಗೂ ಸಭಿಕರೆಲ್ಲರೂ ನಮ್ಮ ಸಭೆಯಲ್ಲಿ ಪ್ರಾರಂಭದಿಂದ ಕೊನೆ ತನಕ ಭಾಗವಹಿಸ್ತಾ ಇದ್ದೀರಾ, ಅದು ತುಂಬಾ ಸಂತೋಷ. ನಾನು ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಕೊನೆಯದಾಗಿ ಹಾಗೂ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮ ನಮಗಾಗಿ ಆಯೋಜಿಸಿದ ಡಿಕ್ಯಾಡಿಸ್ ಸಂಸ್ಥೆ, ಅದರ ಅಧ್ಯಕ್ಷರಾದ ಪರಮ ಪೂಜ್ಯ ಜೇಮ್ಸ್ ಪಟೇಲ್ ಅಧ್ಯಕ್ಷರು, ಡೈರೆಕ್ಟರ್ ಬಿನೋಯ್ ಫಾದರ್ ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರೆಲ್ಲರಿಗೂ ವಂದನೆಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರನ್ನು ವಂದಿಸಿದ ತಮಗೂ ಕೂಡ ಒಬ್ಬ ಮಹಿಳೆ ಶಕ್ತಿಶಾಲಿಯಾಗಿದ್ದರೆ ಕುಟುಂಬ ಬಲವಾಗುತ್ತದೆ ಹಾಗೂ ಸಮಾಜ ಬೆಳೆಯುತ್ತದೆ. ಮಹಿಳೆಯ ಸಾಧನೆಗಳು ಸಮಾಜದ ಭವಿಷ್ಯವನ್ನು ಬೆಳಗುವ ದೀಪಗಳಾಗಿವೆ. ಸಮಾನ ಅವಕಾಶಗಳು ಲಭಿಸಿದಾಗ ಮಹಿಳೆಯ ಶಕ್ತಿ ಅಸಾಧ್ಯವನ್ನು ಸಾಧಿಸುತ್ತದೆ.